ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಇಂದು ಸೇಡಂ ಪಟ್ಟಣದ ತಾಲೂಕು ಆಡಳಿತ ಕಚೇರಿಗೆ ಭೇಟಿ ನೀಡಿದ ಲೋಕಾಯುಕ್ತರಿಗೆ ಕೆಲವು ವಸತಿ ಶಾಲೆಗಳ ಬಗ್ಗೆ ಡಾಕ್ಟರ್ ರಾಮಚಂದ್ರ ಗುತ್ತೇದಾರ್, ತಾಲೂಕು ಕರವೇ ಅಧ್ಯಕ್ಷರು ದೂರು ನೀಡಿದರು. ಲೋಕಾಯುಕ್ತ ಅಡಕಿ ಮುರಾರ್ಜಿ ವಸತಿ ಶಾಲೆ ಹಾಗೂ ಮುಧೋಳ ಪಟ್ಟಣದಲ್ಲಿರುವ ಇಂದಿರಾ ಗಾಂಧಿ ವಸತಿ ಶಾಲೆಯಲ್ಲಿ ತುಂಬಾ ದಿನಗಳಿಂದ ಮಕ್ಕಳಿಗೆ ಸರಿಯಾದ ರೀತಿ ಊಟದ ವ್ಯವಸ್ಥೆ ಅಸ್ತವ್ಯಸ್ತವಾಗಿದೆ. ಊಟದ ಸಮಯದಲ್ಲಿ ಹುಳಗಳು ಕಂಡು ಬರ್ತಿದೆ ಮತ್ತು ನೀರಿನ ಸಮಸ್ಯೆ ಇದೆ, ಬಿಸಿ ನೀರಿನ ಸಮಸ್ಯೆ ಇದೆ, ಶೌಚಾಲಯಗಳ ಸಮಸ್ಯೆ ಎದ್ದು ಕಾಣ್ತಿದೆ. ಕೂಡ್ಲಾ ಗ್ರಾಮದ ಮುರಾರ್ಜಿ ವಸತಿ ಶಾಲೆಗೆ ತಡೆಗೋಡೆ ಇಲ್ಲದೆ ಮಕ್ಕಳು ಮುಖ್ಯ ರಸ್ತೆಗೆ ಬರುವ ಬಗ್ಗೆ ದೂರನ್ನ ನೀಡಿದ್ರು. ಅಲ್ಲಿ ತುಂಬ ತೊಂದರೆ ಇದೆ ಸರ್. ಮಕ್ಕಳಿಗೆ ಸರಿಯಾದ ರೀತಿ ಊಟ ಆಗಂಗಿಲ್ಲ. ದಿನನಿತ್ಯ ಹುಳಗಳು ಬರ್ತವೆ ಸರ್. ನಾವು ರಾಮಚಂದ್ರ ಗುತ್ತೇದಾರ್ ನರಸಿಂಹ ಸರ್. ಸರ್ವೆ ಸೂಪರ್ವೈಸರ್ ಸರ್, ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ. ಈಗ ಯಾರಿಗೆಲ್ಲ ಇದು ಕೊಟ್ಟಿರಲಿಲ್ಲ, ಅರ್ಜಿ ಕೊಟ್ಟಿರಿ? ಮನವಿ ಕೊಟ್ಟಿವಿ ಸರ್. ಭಾಳಷ್ಟು ಎಸಿ ಸಾಬ್ರು ಕೊಟ್ಟಿವಿ, ತಹಸೀಲ್ದಾರ್ ಕೊಟ್ಟಿವಿ. ಅವ್ರಿಗೆ ಯಾಕೆ ಕೊಡ್ತೀರಿ ನೀವು? ಮುರಾರ್ಜಿ ಮುಖಾಂತರ ಕೊಟ್ಟಿವಿ ಸರ್. ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕೊಟ್ಟಿದ್ದು ತಪ್ಪತ್ತು ಹೇಳುವುದಿಲ್ಲ. ಯಾರಿಗೆ ತಲುಪಬೇಕಂತ ಅವ್ರಿಗೆ ತಲುಪ. ಹೌದು ಸರ್, ಸಮಾಜ ಕಲ್ಯಾಣ ಇಲಾಖೆ ಕೊಟ್ಟಿವಿ ಸರ್. ಇವ್ರ ಮುಖಾಂತರ ಅವ್ರಿಗೆ ಬರಲ್ಲ. ಇದು ಮುರಾರ್ಜಿ ಸಹಾಯಕರು ಇನ್ಚಾರ್ಜ್ ಸರ್. ಇಲ್ಲಿ ಅವರಿಗೆ ಸಹಾಯಕ ಆಯುಕ್ತರೇ ಇನ್ಚಾರ್ಜ್ ಸರ್. ಅವ್ರು ಬರ್ತಾರೆ. ಹೌದು ಸರ್. ಇಲ್ಲ, SC/ST ಡಾಕ್ಟರ್ BR ಅಂಬೇಡ್ಕರ್ ವಸತಿ ಶಾಲೆ. ಇದು ಮುರಾರ್ಜಿ ಇದು ಇಲ್ಲಿ ಲೋಕಲ್ ಅಂತಂದ್ರೆ ಸೇಡಂ ತಾಲೂಕು ಅಂದ್ರೆ ಸಹಾಯಕ ಆಯುಕ್ತರು ಬರ್ತಾರೆ ಸರ್. ಸೆಕೆಂಡ್ ಅಂತ ಯಾವ ಸಹಾಯಕ ಆಯುಕ್ತರು ಬರ್ತಾರೆ? ಸೇಡಂ ಅದೇ BCM. ಅದರಲ್ಲಿ ಬಹಳಷ್ಟು ಇದಾವೆ. ಬ್ಯಾಕ್ವರ್ಡ್ ಕ್ಲಾಸಸ್ ಇದೆ, ಮೈನಾರಿಟಿ ಇದೆ, SC/ST ಇದೆ. ಯಾವ ರೀತಿ ತೊಂದರೆ ಇದೆ ಅಲ್ಲಿ ಊಟದ ತೊಂದರೆ ಸರ್. ಮತ್ತೆ ವ್ಯವಸ್ಥೆ ಇರಲಿಲ್ಲ, ಅಲ್ಲಿ ನೀರು ಇದು ಇಲ್ಲ, ನೀರಿನ ವ್ಯವಸ್ಥೆ ಇಲ್ಲ ಸರ್. ಇದು ಮ್ಯಾಗಿಟ್ರೊಳಗೆ ಅಡಿಕೆ ಗ್ರಾಮ ಸೇಮ್ ಸರ್. ಎಷ್ಟೋ ಸರ್ ಮಕ್ಕಳು ಬಂದು ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟವು ಸರ್. ಅದನ್ನು ವಾರ್ಡನ್ ಯಾರದಲ್ಲಿ ಆಯ್ತು ಬನ್ನಿ. ಇದು ಮೊದಲ ತಾಲೂಕು ಇಂದಿರಾ ಗಾಂಧಿ ವಸತಿ ಶಾಲೆ. ನೀರಿನ ವ್ಯವಸ್ಥೆ ಇಲ್ಲ, ಶೌಚಾಲಯ ಇಲ್ಲ. ಊಟದ ವ್ಯವಸ್ಥೆ ಶೌಚಾಲಯಕ್ಕೆ ಮತ್ತೆ ಹೆಂಗೆ ಹೊರಗೆ ಹೋಗ್ತಾರ? ಇಲ್ಲಿ ಹೊರಗೆ ಹೋಗ್ತಾರೆ ಸರ್. ಮಕ್ಕಳಿಗೆ ಹೊರಗೆ ಇದ್ರು ಒಳಗೆ ಕೂರಿಸ್ತೀವಿ ಸರ್. ಹೊರಗೆ ಕಳ್ಸ ನೀರಿಂದ ಇಲ್ಲ, ಹೊರಗೆ ಕೊಡ್ತಾರೆ. ಅದೇ ಪರಿಸ್ಥಿತಿ ಇಲ್ಲ ಸರ್. ನೀರಿನ ವ್ಯವಸ್ಥೆ ಇಲ್ಲ. ನೀರಿನ ವ್ಯವಸ್ಥೆ ಮುಖ್ಯ ಐತೆ ಸರ್. ಆರ್ಟಿಫಿಷಿಯಲ್ ಜೀರೋ ಬಂದಿದೆ ಸರ್. ಊಟ ದಿನನಿತ್ಯ ಬರ್ತದೆ. ದಿನನಿತ್ಯ ಸರ್ ಇದೇ ಪರಿಸ್ಥಿತಿ ಸರ್. ಯಾರು ಹೇಳೋರಿಲ್ಲ. ಇದಾಗಿತ್ತು ಟುಡೇ ನ್ಯೂಸ್ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.